ಕೋಲಾರ ಜಿಲ್ಲೆಯ ಸಮಸ್ತ ನಾಗರಿಕ ಬಂಧುಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ಜಯಂತಿ ಶುಭಾಶಯಗಳು ಕೋರ್ತಾ ಈ ದಿನ ಕೋಲಾರ ಜಿಲ್ಲಾ SST ಗುತ್ತಿಗೆದಾರರ ಸಂಘ, ಡಿಕ್ಕಿ ಸಂಸ್ಥೆ ಕೋಲಾರ, ಹಿಂದುಳಿದ ವರ್ಗಗಳ ಗುತ್ತಿಗೆದಾರ ಸಂಘ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಕೋಲಾರ ನಗರದ ಲೋಕೋಪಯೋಗಿ ಇಲಾಖೆ ಆವರಣದಲ್ಲಿ ನಾಳೆ ಬೆಳಗ್ಗೆ 8:30ಕ್ಕೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಉದ್ಘಾಟನೆ ಮಾಡ್ತಾರೆ. ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಅನಾವರಣವನ್ನು ಜಿಲ್ಲಾ ಪಂಚಾಯಿತಿ CEO ಮಾಡ್ತಾರೆ. ಅದೇ ರೀತಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಹೂವಿನ ಪಲ್ಲಕ್ಕಿಯನ್ನು ಮಾನ್ಯ SP ಮೇಡಮ್ ಅವರು ಚಾಲನೆ ಕೊಡ್ತಾರೆ. 8:30 ಕಾರ್ಯಕ್ರಮ ಮುಗಿದ ನಂತರ ಇಲ್ಲಿಂದ ಎಲ್ಲ ಕೂಡ ನಾವು ಜಿಲ್ಲಾಡಳಿತ ಜೊತೆ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಎಲ್ಲ ಕಾರ್ಯಕ್ರಮ ಕೋಲಾರ ನಗರದ ಎಲ್ಲ ಪ್ರಮುಖ ಬೀದಿಗಳಲ್ಲೂ ಕೂಡ ನಾನು ಮೆರವಣಿಗೆ ಪಾಲ್ಗೊಂಡು ಮತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಏನಿವತ್ತು ಈ ದೇಶದ ಪ್ರತಿಯೊಬ್ಬ ಜನ, ಧರ್ಮ ಮತ್ತು ಜಾತಿ ಎಲ್ಲರೂ ಕೂಡ ಇವತ್ತು ಈ ದೇಶದಲ್ಲಿ ಯಾರನ್ನು ಒಪ್ಕೊಳ್ಬೇಕಾದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಪ್ಕೊಬೇಕು. ಕಾರಣ ಏನಂದರೆ, ಮೊದಲ ಬಾರಿಗೆ ಈ ದೇಶದಲ್ಲಿ ಮತದಾನ ಹಕ್ಕು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಈ ದೇಶದ ಎಲ್ಲ ಪಕ್ಷಗಳಿಗೂ ಎಲ್ಲ ನಾಯಕರಿಗಳಿಗೂ ಕೂಡ ಇವತ್ತು ಅವರು ಒಬ್ಬ ದೇವರಾಗಿ ಪ್ರತಿಬಿಂಬಿಸ್ತಾ ಇದ್ದಾರೆ. ಕಾರಣ ನೀವು ಕೇಳ್ಬೋದು, ಇವತ್ತು ಯಾವುದೇ ಅಂಬೇಡ್ಕರ್ ಜಯಂತಿ ಬಂದಾಗ ಅಂಬೇಡ್ಕರ್ ಭಾವಚಿತ್ರವನ್ನು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳು ಕೂಡ ಅವರ ಫೋಟೋವನ್ನು ಹಾಕ್ಕೊಂಡು ಇವತ್ತು ಬಿಂಬಿಸ್ತಾರೆ. ಕಾರಣ ಏನಂದರೆ, ಅವರ ಕೊಟ್ಟಂಥ ಮತದಾನದಿಂದ ಇವತ್ತು ನಾವೆಲ್ಲ ಕೂಡ ಚುನಾವಣೆಗೆ ನಿಂತ್ಕೊಳ್ಬೋದಾಗಿತ್ತು, ಅಥವಾ ಒಂದು ವಿಧಾನಸಭೆ ಪಾರ್ಲಿಮೆಂಟ್ಗೆ ಪ್ರವೇಶ ಆಗಿರ್ಬೋದು. ಅದಕ್ಕೆಲ್ಲ ಪ್ರಮುಖ ಕಾರಣನೇ ಇವತ್ತು ಈ ದೇಶದ ಸಂವಿಧಾನದ ಮುಖಾಂತರ ಈ ಮೂಲಕ ನಾನು ಹೇಳೋದು ಬಯಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತಿ CEO ಮತ್ತು SP ಮೇಡಮ್ಮು ಮತ್ತು ಈ ಗುತ್ತಿಗೆ ಸಂಬಂಧಪಟ್ಟಂಥ ಎಲ್ಲ ಜಿಲ್ಲೆಯ ಸಿವಿಲ್ ಡಿಪಾರ್ಟ್ಮೆಂಟು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಈ ಗುತ್ತಿಗೆದಾರ ಸಂಘಗಳು ಬಿಟ್ಟು ಕೂಡ ಇವತ್ತು ನಾಳೆ ಕೆಲವು ದಲಿತ ಸಂಘಟನೆ ಮುಖಂಡರು ಕೂಡ ನಮ್ಮ ಕೈ ಜೋಡಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಮೂಲಕ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ನನ್ನ ಹೆಸರು ಕಿರಣ್. ನಾನು ಕೋಲಾರ ಜಿಲ್ಲಾ SC/ST ಗುತ್ತಿಗೆದಾರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ಜೊತೆಯಲ್ಲಿ ಗೋಡಳ್ಳಿ ವೆಂಕಟರೆಡ್ಡಿ ಉಪಾಧ್ಯಕ್ಷರು SC/ST ಗುತ್ತಿಗೆದಾರ ಸಂಘ, ಅದೇ ರೀತಿ ಹಿರಿಯ ಗುತ್ತಿಗೆದಾರ ಶ್ರೀನಿವಾಸ ಮಲ್ಸಂದ್ರ ಅವರಿದ್ದಾರೆ. ಏನು ನಾಳೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಜನ್ಮದಿನ ಅಂಗವಾಗಿ ನಾವು 135ನೇ ವರ್ಷ ಇವತ್ತು PWD ಆವರಣದಲ್ಲಿ ಅವ್ರ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ವಿ. ಕಳೆದ ವರ್ಷದಲ್ಲಿ ನಾವು 2022ರಲ್ಲಿ ವಿಜೃಂಭಣೆಗೆ ಆಚರಣೆ ಮಾಡಿದ್ವಿ. ಆಮೇಲೆ ಈ ಚುನಾವಣೆ ನೀತಿ ಸಂಹಿತೆ ಕಾರಣದಿಂದಾಗಿ ನಾವು 2 ವರ್ಷ ಮಾಡೋಕ್ಕಾಗಲಿಲ್ಲ. ನಾನು ಇವತ್ತು ಎಲ್ಲ ನಮ್ಮ ಗುತ್ತಿಗೆದಾರ ಬಂಧುಗಳಿಗೆ ಮನವಿ ಮಾಡುವುದೇನೆಂದರೆ, ಜಿಲ್ಲೆಯ ಮೂಲೆಗಳಲ್ಲಿ ಯಾರ್ಯಾರು ನಮ್ಮ ಗುತ್ತಿಗೆದಾರ ಇದ್ದೀರಿ ಅವರೆಲ್ಲರಿಗೂ ನಾವು ವ್ಯಕ್ತಿಗತವಾಗಿ ನಿಮ್ಗೆ ಆಹ್ವಾನ ಆಗ್ಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ನಾನು ನಮ್ಮ ಈ ಮಾಧ್ಯಮದ ಮುಖಾಂತರ ಈ ಒಂದು ಆಹ್ವಾನ ಕೊಡ್ತಾಯಿದ್ದೀನಿ. ತಮ್ಮೆಲ್ಲರಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗೆ ಎಲ್ಲರಿಗೂ ಆದರದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೀನಿ. ಹಾಗಾಗಿ ಇದು ನನ್ನ ಒಬ್ಬನ ಆಹ್ವಾನ ಅಂತಲ್ಲ, ಈ ನಮ್ಮ ಜಿಲ್ಲೆ ಎಲ್ಲ ಗುತ್ತಿಗೆದಾರ ಪರವಾಗಿ ಆಹ್ವಾನ ನಾನು ಕೊಡ್ತಾ ಇದ್ದೀನಿ. ಇದು ನಮ್ಮ ಸ್ವಾಭಿಮಾನದ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಬಂದು ಯಶಸ್ವಿಯಾಗಿ ಹಬ್ಬವನ್ನು ನಡೆಸ್ಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ. ಕೋಲಾರ ತಾಲೂಕು SC/ST ಗುತ್ತಿಗೆದಾರ ಸಂಘದ ಅಧ್ಯಕ್ಷರು. ನಾವು ಈ ಸತಿ 135ನೇ ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಿಂದ ಆಚರಣೆ ಮಾಡಬೇಕಂತೇಳಿ ಜಿಲ್ಲೆ ವತಿಯಿಂದ ತೀರ್ಮಾನ ಆದ್ದರಿಂದ ಕೋಲಾರ ಜಿಲ್ಲೆ ಹೆಡ್ಕ್ವಾರ್ಟರ್ನಲ್ಲಿ ಚೆನ್ನಾಗಿ ಮಾಡಬೇಕಂತೇಳಿ ಡಿಕ್ಕಿ ಮತ್ತು ಹಿಂದುಳಿದ ವರ್ಗಗಳ ಸಂಯುಕ್ತ ಆಶ್ರಯದಲ್ಲಿ, ಗುತ್ತಿಗೆದಾರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಅದ್ದೂರಿಯಿಂದ ಮಾಡಬೇಕಂತೇಳಿ ನಾವು ತೀರ್ಮಾನ ಮಾಡಿ ನಾಳೆ ಬೆಳಗ್ಗೆ 8:30ಗೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಂಡು ಮುತ್ತಿನ ಪಲ್ಲಕ್ಕಿ ಮತ್ತು ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಗುತ್ತಿಗೆದಾರರು ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೀವಿ.